ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 3ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರದಲ್ಲಿ ಸೀಕ್ರೆಟ್ ರೂಮಲ್ಲಿರುವಂತಹ ರಕ್ಷಿತಾ ಧ್ರುವಂತ್ ಮಧ್ಯೆ ಜಗಳ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಇಲ್ಲಿ ಗಿಲ್ಲಿ ಅವ್ರ ಜೊತೆ ಆಡಲಿ ಇವ್ರ ಜೊತೆ ಆಡಲಿ ಅಂತ ಹೇಳಿ ಸೊ ಧ್ರುವಂತ್ ಮತ್ತು ರಕ್ಷಿತಾ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಸೊ ಅದು ಕೂಡ ಸೀಕ್ರೆಟ್ ರೂಮಲ್ಲಿ. ಬನ್ನಿ ಯಾವ ರೀತಿ ಜಗಳ ಆಡಿದ್ರು, ಸೊ ಯಾವ ವಿಚಾರಕ್ಕೆ ಇಲ್ಲಿ ಜಗಳ ಆಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಬಿಗ್ ಬಾಸ್ ಸೀಕ್ರೆಟ್ ರೂಮಲ್ಲಿರುವಂತಹ ರಕ್ಷಿತಾ ಮತ್ತು ಧ್ರುವಂತ್ ಅವರ ಮಧ್ಯೆ ಅಂದರೆ ಸೊ ಇನ್ನೇನಾದರೂ ಟಾಸ್ಕ್ಗಳು ನಡಿಬೇಕಪ್ಪ ಅಂದರೆ ಸೊ ಅವರಿಗೆ ಬ್ಯಾಕ್ ಸಪೋರ್ಟ್ ಆಗಿ ಆಡೋಕ್ಕೋಸ್ಕರ ಯಾವೆಲ್ಲ ಸ್ಪರ್ಧಿನ ಕೊಡ್ತೀರಾ ಅಂತ ಹೇಳಿ ಪ್ರತಿಯೊಂದು ಟಾಸ್ಕ್ನ ಆಯ್ಕೆಯನ್ನು ಸೊ ಇಲ್ಲಿ ಸೀಕ್ರೆಟ್ ರೂಮಲ್ಲಿರುವಂಥ ರಕ್ಷಿತಾ ಧ್ರುವಂತ್ಗೆ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದೇ ರೀತಿ ಈಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗಿರುವಂತಹ 4 ಜನ ಸ್ಪರ್ಧಿಗಳಲ್ಲಿ ಸೊ 2 ಜೋಡಿಗಳಾಗಿ ಈಗ ಟೀಮ್ಗಳನ್ನಾಗಿ ಮಾಡಬೇಕು, ಅಂದರೆ 2 ಜನ ಟೀಮ್ಗಳಾಗಿ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಇವರ ಮಧ್ಯೆ ಸ್ವಲ್ಪ ಜಗಳ ನಡೀತಾ ಇದೆ. ಯಾಕಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವರು ಸೂರಜ್ ಮತ್ತು ಗಿಲ್ಲಿನ ಕೊಡ್ತೀನಿ ಅಂತ ಇಲ್ಲಿ ಜಗಳ ಆಡ್ತಾ ಇದ್ದಾರೆ. ಸೊ ಈ ಕಡೆ ರಕ್ಷಿತಾ ಅವರು ಇಲ್ಲಿ ರಕ್ಷಿತಾ ಅವರು ಗಿಲ್ಲಿ ಮತ್ತು ಕಾವ್ಯ ಅವರು ಆಡಲಿ ಅಂತ ಹೇಳಿ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಸೊ ಅದರ ಬಗ್ಗೆ ಈಗ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ರೆಡಿ ಈಗ ಟೀಮ್ ಸೆಲೆಕ್ಟ್ ಆಗಿ ಸೊ ಈಗ ಆಲ್ರೆಡಿ ಒಂದು ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಯಾಕಪ್ಪ ಅಂದರೆ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಆ ಟಾಸ್ಕ್ ವಿಚಾರದ ಬಗ್ಗೆನೇ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಈಗ ಬಂದಿರುವಂಥ ಪ್ರೋಮೋದಲ್ಲಿ ಈ ಟಾಸ್ಕ್ ಹಾಕೋ ಮುಂಚೆ ಸೊ ಅವರ ಜೊತೆ ಯಾರು ಆಡಬೇಕು ಅಂತ ಡಿಸ್ಕಸ್ ನಡೆಯೋ ಸಮಯದಲ್ಲಿ ಇಲ್ಲಿ ರಕ್ಷಿತಾ ಧ್ರುವಂತ್ ಮಧ್ಯೆ ಯಾವ ರೀತಿ ಜಗಳ ನಡೀತು ಅಂತ ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋ ಇನ್ನೂ ಯಾರು ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಬನ್ನಿ ಇದರ ಬಗ್ಗೆ ಒಂದು ಸಣ್ಣ ಸಣ್ಣ ಮಾಹಿತಿಗಳನ್ನ ಈಗ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಧ್ರುವಂತ್ ಅವರು ಏನು ಹೇಳ್ತಾ ಇದ್ದಾರೆ, ಕಾವ್ಯ ಮತ್ತು ರಘು ಅವರು ಆಡಲಿ, ಸೊ ಇನ್ನೊಂದು ಕಡೆ ಗಿಲ್ಲಿ ಮತ್ತು ಸೂರಜ್ ಅವರು ಆಡಲಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ರಕ್ಷಿತ್ ಅವರು ಇಲ್ಲ ಆ ರೀತಿ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸರಿ, ಓಕೆ, ನಿನ್ನ ಪ್ರಕಾರನೇ ಬರ್ತೀನಿ. ಧ್ರುವಂತ್ ಅವ್ರು ಏನು ಹೇಳ್ತಾರೆ ಅಂದರೆ ಈಗ ಗಿಲ್ಲಿ ಮತ್ತು ಸೂರಜ್ ಅವರು ಆಡಲಿ, ಮತ್ತು ಇನ್ನೊಂದು ರಘು ಮತ್ತು ಕಾವ್ಯ ಮತ್ತು ರಘು ಅವರು ಆಡಲಿ ಅಂತಲೂ ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಈ ಒಂದು ಮಾತಿಗೆ ರಕ್ಷಿತ್ ಅವರು ತುಂಬ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕಾವ್ಯ ಅವರು ಡಿಸರ್ವಿಂಗೇ ಇಲ್ಲ, ಸೊ ಅವರಿಗೆ ಯಾವ ರೀತಿ ಕೊಟ್ಬಿಟ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನೀವು, ಸೊ ಇದಕ್ಕೆ ನಾನು ಒಪ್ಪೋದೇ ಇಲ್ಲ ಅಂತ ಹೇಳಿ ಕಡಾ ಕಂಡೀಷನ್ ಆಗಿ ಧ್ರುವಂತ್ ಅವರ ಮಾತ್ರ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಇನ್ನು ಫೇರ್ ಆಟಗಳು ನನ್ನ ಹತ್ರ ನಡೆಯಲ್ಲ, ಸೊ ಇಲ್ಲಿ ನಾನು ಯಾವ ರೀತಿ ಕನ್ಸಿಡರ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ರಕ್ಷಿತ್ ಅವರು ನೀ ಹೇಳಿದಾಗೆಲ್ಲ ಆಗಲ್ಲ ಅನ್ನೋ ರೀತಿಯಲ್ಲಿ ಸೊ ಇಲ್ಲಿ ರಕ್ಷಿತ್ ಅವರು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನನ್ನ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇರೋದು ಸರಿಯೇ. ಆಲ್ಮೋಸ್ಟ್ ಈ ಒಂದು ಆಯ್ಕೆಗಳು ಅಂತ ಬಂದಾಗ ರಕ್ಷಿತ್ ಅವರ ತಲೆಯಲ್ಲಿ ಏನು ಬರುತ್ತೆ ಅಂಥದ್ದೇ ಮಾಡ್ತಾ ಇದ್ದಾರೆ. ಬಟ್ ಡಿಸರ್ವಿಂಗ್ ನೋಡ್ತಾ ಇಲ್ಲ, 2 ಕಡೆ ಒಂದೇ ತೂಕದಲ್ಲಿ ಮೇಂಟೈನ್ ಮಾಡ್ತಾ ಇಲ್ಲ. ಬಟ್ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾನು ಈಗ ಆಯ್ಕೆಗಳ ವಿಚಾರದಲ್ಲಿ ನೋಡಿದಾಗ ಸೊ ರಕ್ಷಿತ್ ಅವರು ಅದೇ ರೀತಿ ಮಾತಾಡ್ತಾ ಇದ್ದಾರೆ. ಸೊ ಇವರಿಗೆ ಯಾರು ತುಂಬ ಇಷ್ಟ ಅಂಥ ಸ್ಪರ್ಧೆಗೆ ತುಂಬ ಟಫ್ ಕಂಟೆಂಟ್ ಕೊಡೋಕ್ಕೆ ನೋಡ್ತಾರೆ, ಬಿಟ್ಟರೆ ಯಾರು ತುಂಬ ಕಡಿಮೆ ಗೇಮ್ನಲ್ಲಿ ಸ್ವಲ್ಪ ಕಮ್ಮಿ ಆಡ್ತಾರೆ ಅಂಥವ್ರನ್ನ ಸೊ ತುಂಬ ವೀಕ್ ಇರೋರಿಗೆ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವರು ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಧ್ರುವಂತ್ ಅವರು ಹೇಳೋದು ಓಕೆ ಅಂತಲೂ ಕೇಳ್ಬೋದು. ಬಟ್ ಇಲ್ಲಿ ರಕ್ಷಿತ್ ಅವರು ಹೇಳ್ತಾ ಇರೋದು ಸರಿ ಇದೆ. ಬಟ್ ಈ ಒಂದು ವಿಚಾರದಲ್ಲಿ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಈಗ. ಸೊ ಅಷ್ಟೇ ಅಲ್ಲದೆ ರಕ್ಷಿತ್ ಅವರು ಧ್ರುವಂತ್ಗೆ ಏನು ಹೇಳ್ತಾ ಇದ್ದಾರೆ, ನೀನು ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆಗ ಧ್ರುವಂತ್ ಅವರು ಕೆಲವೊಂದು ಆ್ಯಕ್ಟಿಂಗ್ಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಈಗ ಈ ಒಂದು ಆ್ಯಕ್ಟಿಂಗ್ಗೆ ನೋಡಿಬಿಟ್ಟು ಸೊ ಇಲ್ಲಿ ರಕ್ಷಿತ್ ಅವ್ರು ಏನು ಹೇಳ್ತಾರೆ, ಮರ್ಯಾದೆ ಕೊಟ್ಟು ಮಾತಾಡೋ, ಸೊ ಮರ್ಯಾದೆ ಬಗ್ಗೆ ಮಾತಾಡೋಕ್ಕೆ ಬಂದರೆ ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ವಿಚಾರದಲ್ಲಿ ರಕ್ಷಿತ್ ಅವರು ತುಂಬ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಬೆಡ್ ಮೇಲಿರುವಂತಹ ಒಂದಿಷ್ಟು ಬೆಡ್ಶೀಟ್ಗಳನ್ನ ಎಳೆದು ಬಿಸಾಕಿ ಸೊ ಧ್ರುವಂತ್ ಜೊತೆ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದನ್ನು ನೋಡಿದ ಮೇಲೆ ಧ್ರುವಂತ್ ಅವರು ಸುಮ್ಮನೆ ಇರ್ತಾರೆ. ಸೊ ಅವರು ಕೂಡ ವಾದ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ಕೂಡ ನಡೀತಾ ಇದೆ. ಈಗ ಸೀಕ್ರೆಟ್ ರೂಮಲ್ಲಿ ಇದ್ಕೊಂಡೆ ಈ ಪಾರ್ಟಿ ಜಗಳ ಆಡ್ತಾ ಇದ್ದಾರೆ. ಸೊ ಇವರ ಮಧ್ಯೆ ಯಾರು ಕೂಡ ಬರೋದಿಲ್ಲ. ಬಟ್ ಈಗ ಇವ್ರೇನಾದ್ರು ಜಗಳ ಆಡಿದ್ರು ಏನೋ ದೊಡ್ಡ ಲೆವೆಲ್ಗೆ ಏನಾದರೂ ಹೋಯ್ತಪ್ಪ ಅಂದರೆ ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸೇ ನಡಿಗೆ ಬರಬೇಕು ಇವರ ಮಧ್ಯೆ ಜಗಳ ಬಿಡಿಸೋಕೆ. ಸೊ ಯಾವ ಸ್ಪರ್ಧೆನೂ ಕೂಡ ಎಂಟ್ರ್ ಆಗಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರ ಡಿಸಿಷನ್ ಕರೆಕ್ಟ್ ಆಗಿದೆಯಾ, ಅಥವಾ ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರ ಡಿಸಿಷನ್ ಕರೆಕ್ಟ್ ಆಗಿದೆಯಾ ಅಥವಾ ರಕ್ಷಿತ್ ಅವರ ಡಿಸಿಷನ್ ಕರೆಕ್ಟ್ ಆಗಿದೆಯಾ? ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಗಿಲ್ಲಿ ಮತ್ತು ಸೂರಜ್ ಅವರು ಆಡಲಿ, ಕಾವ್ಯ ಮತ್ತು ರಘು ಅವರು ಆಡಲಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲ ಈಗ ರಕ್ಷಿತ್ ಅವ್ರು ಏನು ಹೇಳಿದ್ರು, ಆ ರೀತಿ ಆದರೆ ನಾನು ಡಿಸರ್ವೇ ಇಲ್ಲ ಅವರು ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನು ಹೇಳ್ತಾ ಇದ್ದಾರಪ್ಪ ಅಂದರೆ ಸರಿ ಓಕೆ ನಿನ್ನ ರೂಟಲ್ಲೇ ಬರ್ತೀನಿ, ಓಕೆ ಈಗ ಯಾರು ಗಿಲ್ಲಿ ಮತ್ತು ರಘು ಅವರು ಆಡಲಿ, ಸೂರಜ್ ಮತ್ತು ಕಾವ್ಯ ಅವರು ಆಡಲಿ ಅಂತ ಹೇಳಿ ರಕ್ಷಿತ್ ಅವರು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ, ಸೊ 2 ಕಡೆನೂ ಎಫರ್ಟ್ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಕೊಂಡು ಇಲ್ಲಿ ಇವರಿಗೆ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ತುಂಬ ಚೆನ್ನಾಗಿ ಅವ್ರಿಗೆ
ಅವರಿಗೆ ಕೊಟ್ಟರೆ ಸರಿಯಾಗಲ್ಲ. ಸೊ ಎರಡು ಕಡೆ ತುಂಬ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಇವರು ಕರೆಕ್ಟಾಗಿ ಡಿಸಿಷನ್ ತೊಗೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ರಕ್ಷಿತಾ ಅವರು ಎಡವಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಆಯ್ಕೆ ಪತ್ರಿಕೆ ಇವರಿಗೆ ಬಂದಾಗ ಪ್ರತಿ ಸಲನೂ ಕೂಡ ರಕ್ಷಿತಾ ಅವರು ವಾದ ಮಾಡ್ತಾನೆ ಇರ್ತಾರೆ. ಯಾಕಪ್ಪ ಅಂದರೆ ಪ್ರತಿಯೊಂದು ಟಾಸ್ಕ್ನಲ್ಲೂ ಯಾರು ತುಂಬ ಚೆನ್ನಾಗಿ ಆಡ್ತಾರೆ ಸೊ ಅವರಿಗೆ ತುಂಬ ಚೆನ್ನಾಗಿ ಆಡೋವಂಥ ವ್ಯಕ್ತಿನ ಕೊಡ್ತಾರೆ. ಯಾರಾದರೂ ವೀಕ್ ಇದ್ದಾರಪ್ಪ ಅಂದರೆ ಸೊ ಅವರಿಗೆ ತುಂಬ ಚೆನ್ನಾಗಿರೋ ವ್ಯಕ್ತಿನ ಕೊಡಬೇಕು. ಅದು ಬಿಟ್ಕೊಂಡು ವೀಕ್ ಇರೋರಿಗೆ ವೀಕೇ ಕೊಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಇಲ್ಲಿ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಈಸ್ ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದು. ಒಳ್ಳೆ ಡಿಸಿಷನ್ನೇ ತೊಗೊತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಈಗ ಒಂದು 3 ಟಾಸ್ಕ್ಗಳು ನಡೆದು ಆ 3 ಟಾಸ್ಕ್ಗಳಲ್ಲೂ ರಕ್ಷಿತಾ ಹೇಳಿದ ರೀತಿಯೇ ಅವರು ಒಪ್ಕೊಂಡ್ರು. ಬಟ್ ಈ ಒಂದು ವಿಚಾರದಲ್ಲಿ ಮಾತ್ರ ರಕ್ಷಿತಾ ಹೇಳಿದ ರೀತಿ ಒಪ್ಕೊತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಈ ಒಂದು ವಿಚಾರದಲ್ಲಿ ತುಂಬ ಜಗಳ ಕೂಡ ನಡೀತಾ ಇದೆ. ಯಾಕಪ್ಪ ಅಂದರೆ ಈಗ ಬಿಗ್ ಬಾಸ್ ಜೋಡಿ ಕ್ಯಾಪ್ಟನ್ಸ್ಗಳನ್ನಾಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಜೋಡಿ ಕ್ಯಾಪ್ಟನ್ಸ್ ಅಂದರೆ 2 ಜನ ಸೇರಿ ಒಂದು ಟಾಸ್ಕ್ಗಳನ್ನ ಆಡೋಕ್ಕೋಸ್ಕರ ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ ಸೊ ಇನ್ನು ಉಳಿದ 2 ಜನ ಮಾತ್ರ ಫೈನಲ್ಗೆ ಹೋಗ್ತಾರೆ. ಅಂದರೆ ಫೈನಲ್ ಅಂದರೆ ಕ್ಯಾಪ್ಟನ್ಸಿ ಈ ವಾರದ ಕ್ಯಾಪ್ಟನ್ಗೂ ಆಗಬೇಕಪ್ಪ ಅಂದರೆ ಫೈನಲ್ ಟಾಸ್ಕ್ನ ಕೊಡ್ತಾರೆ. ಆ ಒಂದು ಟಾಸ್ಕ್ಗೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಯಾರು ಆ ಇಬ್ಬರಲ್ಲಿ ಗೆಲ್ತಾರೆ ಅವರು ಒಬ್ಬರು ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವರು ಈ ವಾರ ಕ್ಯಾಪ್ಟನ್ ಆಗ್ತಾರೆ. ಅದೇ ರೀತಿ ಈಗ 4 ಜನ ಸ್ಪರ್ಧಿಗಳಲ್ಲಿ 2 ಟೀಮ್ಗಳನ್ನಾಗಿ ಮಾಡಿ ಆಲ್ರೆಡಿ ಸೆಲೆಕ್ಟ್ ಕೂಡ ಆಗಿದೆ. ಯಾರಪ್ಪ ಅಂದರೆ ಇಲ್ಲಿ ಗಿಲ್ಲಿರಿಗೂ ಅವರು ಒಂದು ಟೀಮ್ ಆಗಿದ್ದಾರೆ ಮತ್ತು ಕಾವ್ಯ ಮತ್ತು ಸೂರಜ್ ಅವರು ಒಂದು ಟೀಮ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಬೆಳಗ್ಗೆ ಅಪ್ಡೇಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಈ ಆಯ್ಕೆ ಪತ್ರಿಕೆ ನಡೆಯುವಾಗ ಯಾವ ರೀತಿ ಜಗಳ ಆಡಿದ್ರು ಇಲ್ಲಿ ರಕ್ಷಿತಾ ಅವರು ಮತ್ತು ಧ್ರುವಂತ್ ಅವರು ಅದರ ಬಗ್ಗೆ ಈ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇರೋದು ಸರಿನಾ ಅಥವಾ ರಕ್ಷಿತಾ ಅವರು ಹೇಳ್ತಾ ಇರೋದು ಸರಿನಾ? ನಿಮ್ಮ ಅನಿಸಿಕೆನ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ವಾರ ಯಾರು ನಿಮ್ಮ ಪ್ರಕಾರ ಫೇವ್ರೆಟ್ ಕ್ಯಾಪ್ಟನ್ ಆಗಬೇಕು? ಸೊ ಗಿಲ್ಲಿಯವರಾಗಬೇಕಾ ಅಥವಾ ರಘು ಅವರಾಗಬೇಕಾ, ಕಾವ್ಯ ಅಥವಾ ಸೂರಜ್? ಈ 4 ಜನದಲ್ಲಿ ಯಾರು ನಿಮ್ಮ ಫೇವ್ರೆಟ್ ಸ್ಪರ್ಧಿ ಕ್ಯಾಪ್ಟನ್ ಆಗಬೇಕು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಅಷ್ಟೇ ಅಲ್ಲದೆ ಈ ಜಗಳ ತುಂಬ ಜೋರಾಗಿ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ ಅದನ್ನ ಕ್ಲಿಯರಾಗಿ ತೋರಿಸಿಲ್ಲ. ಯಾಕಪ್ಪ ಅಂದರೆ ಮೇನ್ಲಿ ಶಾರ್ಟ್ಕಟ್ ಅಷ್ಟೇ ತೋರಿಸಿದ್ದಾರೆ. ಅಂದರೆ ಮೇನ್ ಟಾಪಿಕ್ನ ಏನೇನು ಮಾತಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ಧ್ರುವಂತ್ ಅವರು ತುಂಬ ಜೋರಾಗಿ ಮಾತಾಡ್ತಾ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ರಕ್ಷಿತಾ ಅವರು ತುಂಬ ಜೋರಾಗಿ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಈ ಒಂದು ಡಿಸಿಷನ್ನಿಂದ ಅಲ್ಲಿರುವಂಥ ಸೀಕ್ರೆಟ್ ರೂಮಲ್ಲಿರುವಂಥ ಸ್ಪರ್ಧಿಗಳ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಅಷ್ಟೇ ಇಲ್ಲ ಸಿಟ್ಟಿಗೆ ಇಲ್ಲಿ ರಕ್ಷಿತಾ ಅವರು ಧ್ರುವಂತ್ ಅವರು ಮಲಗುವಂತಹ ಬೆಡ್ ಸೀಟ್ನ ಕೂಡ ಬಿಸಾಕಿ ಕೂಡ ಜಗಳ ಆಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಅವರು ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನ ಬಗ್ಗೆ ಇದರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನಕ್ಕಾಗಿ ಇಲ್ಲಿ ಜಗಳ ಶುರುವಾಯಿತು, ಸೊ ಯಾವ ವಿಷಯದ ಬಗ್ಗೆ ತುಂಬ ಜಗಳ ಶುರುವಾಯಿತು ಅಂತ. ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವ್ರು ತಪ್ಪಿದೆ ಅಂತ ನಾವು ಹೇಳೋಕ್ಕಾಗಲ್ಲ, ರಕ್ಷಿತಾ ಅವರು ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ನಾವು ಪ್ರೋಮೋನ ನೋಡಿಕೊಂಡು ಅವ್ರದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಪ್ರೋಮೋದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಮೇನ್ ಟಾಪಿಕ್ನ ಅಷ್ಟೇ ತೋರಿಸ್ತಾರೆ. ಬಟ್ ಇಲ್ಲಿ ಏನು ಮಾತಾಡಿದ್ರು, ಯಾಕೆ ಜಗಳ ಶುರುವಾಯಿತು ಅದರ ಬಗ್ಗೆ ಏನೂ ತೋರಿಸಲ್ಲ. ಸೊ ಒಂದು ಒಪಿನಿಯನ್ ಮೇಲೆ ನಾವು ಹೇಳ್ತೀವಿ ಅಷ್ಟೇ. ಆ ಒಂದು ಕಾರಣ ನೋಡಿದ್ರೆ ಇಲ್ಲಿ ಧ್ರುವಂತ್ ಅವ್ರದ್ದು ತಪ್ಪಿದೆಯಾ ಸರಿ ಇದೆಯಾ ಅಂತ ಹೇಳೋಕ್ಕಾಗಲ್ಲ, ರಕ್ಷಿತಾ ಅವ್ರದ್ದು ತಪ್ಪಿದೆಯಾ ಸರಿ ಇದೆಯಾ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಧ್ರುವಂತ್ ಅವರು ಸರಿಯಾಗಿ ಮಾತಾಡಿರ್ಬೋದು, ಇಲ್ಲ ರಕ್ಷಿತಾ ಅವರೇ ಸರಿಯಾಗಿ ಮಾತಾಡಿರ್ಬೋದು, ಇಲ್ಲ ರಕ್ಷಿತಾ ಅವರು ತಪ್ಪು ಮಾತಾಡಿರ್ಬೋದು, ಇಲ್ಲ ಧ್ರುವಂತ್ ಅವರು ತಪ್ಪು ಮಾತಾಡಿರ್ಬೋದು. ಆಲ್ಮೋಸ್ಟ್ ಇಲ್ಲಿ ಧ್ರುವಂತ್ ಅವರಿಗೆ ರಕ್ಷಿತಾನ ಕಂಡ್ರೆ ಆಗಲ್ಲ. ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ತುಂಬ ಜನಕ್ಕೆ ಅನಿಸ್ಬೋದು ಇಲ್ಲಿ ಧ್ರುವಂತ್ ಅವರೇ ತಪ್ಪು ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಹೇಳೋಕ್ಕಾಗಲ್ಲ ಇಲ್ಲಿ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಯಾರು ಮೊದಲು ತಪ್ಪು ಮಾಡಿದ್ರು, ಏನಕ್ಕಾಗಿ ಜಗಳ ಶುರುವಾಯಿತು ಅಂತ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ